ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 40 ಸೈಜ್ ಮೆಜರ್ಮೆಂಟಿನ ಅಳತೆ ಬ್ಲೌಸ್ನ ಯೂಸ್ ಮಾಡಿಕೊಂಡು ಲೈನಿಂಗ್ ಕ್ಲಾತ್ನ ಕಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1.25 ಮೀಟರ್ ತೊಗೊಂಡಿದ್ದೀನಿ ಲೈನಿಂಗ್ ಕ್ಲಾತ್. ಬಿಗಿನರ್ಸ್ ಆಗಿದ್ದರೆ 1.5 ಮೀಟರ್ ತೊಗೊಳ್ಳಿ. ಬ್ಲೌಸಿನ ಉದ್ದ ಎಷ್ಟು ಅಂತ ನೋಡ್ಕೊಳ್ಳೋಣ. ನೋಡಿ, ಮಾರ್ಕಿಂಗ್ ಇರುತ್ತಲ್ವ, ಇಲ್ಲಿಂದ ಇಲ್ಲಿವರೆಗೆ 13 ಕಾಲಿದೆ. 13 ಕಾಲಿಗೆ ನಾವು ಬ್ಯಾಕ್ ಪಾರ್ಟಿಗೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕಾಗತ್ತೆ, ಅಂದರೆ 14 ಕಾಲು. ಇದೇ ಮೊದಲು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಹಾಗೆ ನಿಮ್ಗೆ ಯಾವುದಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಆ ವೀಡಿಯೋಸ್ಗಳನ್ನ ಮಾಡಿ ತಿಳಿಸ್ತೀನಿ. ಬ್ಲೌಸ್ನ ಈಗ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಇಟ್ಕೊಳ್ಳಿ. ಹಿಂಗೆ ಇಲ್ಲಿ ಅರ್ಧ ಇಂಚ್ ಬಿಟ್ಬಿಡಿ. ಇಲ್ಲಿ ಮೇಲೆ ಇದು ಸ್ಟಿಚಿಂಗಿಗೆ ಹೋಗುತ್ತೆ. ಇಲ್ಲಿ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ಅರ್ಧ ಇಂಚು ಗ್ಯಾಪ್ ಬಿಟ್ಟು ಈ ಬ್ಲೌಸ್ನ ಈ ಥರ ಅಳತೆಗೆ ಇಟ್ಕೊಳ್ಳಿ. ನೀವು ಶೋಲ್ಡರ್ನೆಲ್ಲ ಇಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು. ನೋಡ್ತಿದ್ದೀರಲ್ವ, ಇಲ್ಲಿ ಅರ್ಧ ಇಂಚು ಗ್ಯಾಪ್ ಬಿಡಿ. ಇದು ಫೋಲ್ಡಿಂಗ್ ಹೋಗುತ್ತೆ, ಇಲ್ಲಿ ಮೇಲ್ಗಡೆ ಸ್ಟಿಚಿಂಗ್ ಹೋಗುತ್ತೆ. ಈಗ ಮಾರ್ಕ್ ಮಾಡ್ಕೊಳ್ಳೋಣ. ಇದು ರೆಡಿ ಬ್ಲೌಸು. ನಾವೊಂದು 1/4 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಈ ಸೈಡು 1.4 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಈ ಟಕ್ಸ್ ಕೂಡ ಇಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು. ಹೇಳ್ತೆ ನೀವು ಇದೇ ಶೇಪ್ ಆದರೆ ಹಿಂಗೆ ಮಾರ್ಕ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಹಾರ್ಮೋಲ್ ಹೇಗೆ ಮಾರ್ಕಿಂಗ್ ಮಾಡೋದು ಅಂತ ಹೇಳಿದ್ರೆ, ಈ ಥರ ಬ್ಲೌಸ್ನ ಉಲ್ಟಾ ಅಂದರೆ ಬ್ಯಾಕ್ ಪಾರ್ಟ್ನ ಈ ಥರ ಇಟ್ಕೊಳ್ಳಿ. ಈ ಥರ ಬ್ಲೌಸ್ನ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದ್ಸರಿ ಐರನ್ ಮಾಡ್ಕೊಂಬಿಡಿ, ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಇಲ್ಲಿಂದ ಹೇಗೆ ಇಟ್ಕೊಂಡ್ರೆ ಅರ್ಧ ಇಂಚು ನೀವು ಇಲ್ಲಿ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಅರ್ಧ ಇಂಚು ಮೇಲೆ ಬಿಟ್ಬಿಡಿ. ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಅಲ್ವಾ, ಈ ಅರ್ಧ ಇಂಚ್ ಬಿಟ್ಟು ಮತ್ತೆ ಹೀಗೆ
ಎಷ್ಟು ಬಂತು? 5.5 ಬರ್ತೀವಿ. ಇಲ್ಲಿ ನೋಡಿದ್ರಲ್ವಾ 5.5 ಇದೆ. 5.5 ಇಂಚಿಗೆ ಮಾರ್ಕ್ ಮಾಡೋಣ. ನಾನಿವಾಗ ತೋರಿಸ್ತಿರೋ ಮೆಥಡಲ್ಲಿ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಬಿಗಿನರ್ಸಿಗೆ ತುಂಬ ಯೂಸ್ ಆಗುತ್ತೆ. ಪ್ರಾಕ್ಟೀಸ್ ಇರೋರಿಗಾದರೆ ನೀವು ಒಂದೇ ಸಲ ಇಟ್ಕೊಂಡು ಮಾರ್ಕಿಂಗ್ ಮಾಡಿಬಿಟ್ರೆ ಆಗುತ್ತೆ. ಬಟ್ ಬಿಗಿನರ್ಸಿಗೆ 1.5 ಈ ಥರ ಎಲ್ಲ ಮಿಸ್ ಮಾಡಿಬಿಡ್ತೀರಾ. ಅಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಈ ಥರನೇ ಮಾರ್ಕಿಂಗ್ ಮಾಡ್ಕೊಳ್ಳಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೇ ವೀಡಿಯೋಸ್ಗಳನ್ನ ನೋಡ್ತಿದ್ದೀರಾ. ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ನಿಮಗೂ ಇಷ್ಟ ಆಗ್ತಿದೆ, ಅರ್ಥ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡೋದಕ್ಕೆ ನಮಗೂ ಖುಷಿ ಆಗುತ್ತೆ. ಟಕ್ಸ್ ಉದ್ದ 3.25. ಇಲ್ಲಿ ಒಂದು ಲೈನ್ ಮಾರ್ಕ್ ಮಾಡಿರ್ತೀರಲ್ವಾ, ಅಲ್ಲಿಗೆ ಲೈನ್ ಹಾಕಿ. ತುಂಬ ಈಸಿಯಾಗಿ ಅಳತೆ ಬ್ಲೌಸ್ ಇಟ್ಕೊಂಡಾಗಲಿ ಅಥವಾ ಹಾಗೆ ನಿಮಗೆ ಯಾವ ಮೆಜರ್ಮೆಂಟ್ ಬೇಕು ಅಂತ ಕೇಳಿ ನಾನು ಆ ಮೆಜರ್ಮೆಂಟಲ್ಲಿ ಕಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ 1.5 ತಗೋತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ? 5.5 ಇದೆ. 5.5ಯಲ್ಲಿ ಅರ್ಧ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಇಲ್ಲೂ ಅಷ್ಟೇ 2.25 ಇದೆ. ಮಾರ್ಕ್ ಮಾಡ್ಕೊಳ್ಳಿ. ಒಂಬತ್ತು ಮುಕ್ಕಾಲಿದೆ. ನನಗೆ ಎಷ್ಟಿದೆ ಸುತ್ತಳತೆಯಲ್ಲಿ? 9.25 ಇದೆ. 9.25ಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನೀಗ. 9.25ಗೆ 2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 11.25 ಆಯಿತು. ಈಗ ನಾನಿಲ್ಲಿ ಸೊಂಟದ ಸುತ್ತಳತೆನ ಹೇಗೆ ತಗೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಬರ್ತಿದೆ? 17.5 ಬರ್ತಿದೆ. 17.5ರಲ್ಲಿ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ? 8.25. 8.25ಗೆ ನಾನಿಲ್ಲಿ ಟಕ್ಸ್ಗೆ 1 ಇಂಚು ಆ ಸೈಡ್ ಆಫ್ ಈ ಸೈಡ್ ಆಫ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ. ಈಗ ನಾನಿಲ್ಲಿ 8.25 ಇರೋದಕ್ಕೆ ನಾನು 9.25ಗೆ ಮಾರ್ಕ್ ಮಾಡ್ಕೊತೀನಿ. ಈಗ ಬ್ಯಾಕ್ ಪಾರ್ಟ್ ಮೆಷರ್ಮೆಂಟ್ನ ಇಟ್ಕೊಂಡು ಫ್ರಂಟ್ ಪಾರ್ಟ್ನ ಹೇಗೆ ಕಟ್ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ ನೋಡಿ. ಈಗ ಲೆಂತ್ ಎಷ್ಟು ಬಂದಿತ್ತು? 13.25 ಇತ್ತಲ್ವಾ. 13.25ಗೆ ನಾನು ಬ್ಯಾಕ್ ಪಾರ್ಟಿಗೆ ಏನು ಮಾಡಿದೆ? 1 ಇಂಚ್ ಎಕ್ಸ್ಟ್ರಾ ತಗೊಂಡೆ. ಫ್ರಂಟ್ ಪಾರ್ಟಿಗೆ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು, ಅಂದರೆ 15.25. 15.25ಗೆ ಮಾರ್ಕ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ನೀವು ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಬ್ಯಾಕ್ ಪಾರ್ಟ್ ತೊಗೊಂಡೆ ಅಲ್ವಾ, ಅದೇ ಥರ ಫ್ರಂಟ್ ನೆಕ್ ಕೂಡ ನಾವು ಹೇಗೆ ಕಟ್ ಮಾಡ್ಕೋತೀವಿ ಅಂದರೆ ಇದೇ ಮೆಜರ್ಮೆಂಟ್ನ ಇಟ್ಕೊಂಡು
ಗೊತ್ತಾಯ್ತಲ್ವಾ? ಬ್ಯಾಕ್ ಸೈಡ್ ಆರ್ಮೋಲ್ನ ಹೇಗೆ ಕಟ್ ಮಾಡ್ಕೊಂಡ್ರೆ ಅಲ್ವಾ, ಅದೇ ಮೆಷರ್ಮೆಂಟಲ್ಲಿ ಫ್ರಂಟ್ ಸೈಡ್ ಕೂಡ ಕಟ್ ಮಾಡ್ಕೊಳ್ಬೇಕು. ನಾವು ಬ್ಯಾಕ್ ಸೈಡ್ ಆರ್ಮೋಲಿಗೆ 1.5 ಇಂಚ್ ತಗೊಂಡಿದ್ವಿ ಅಲ್ವಾ, ಬಟ್ ಈಗ ಫ್ರಂಟ್ಗೆ 1 ಇಂಚ್ ತಗೊಳ್ಳೋಣ. 1 ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು ಸೇಮ್ ಅದರಲ್ಲಿ ಯಾವ ಥರ ತಗೊಂಡಿದ್ವಿ ಅದೇ ಥರ ಲೆಂತಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ಸೈಡ್ ಕೂಡ ಅರ್ಧಕ್ಕೆ ಮಾರ್ಕ್ ಹಾಕ್ಕೊಂಡು ಈಗ ಅದನ್ನು ಜಾಯಿನ್ ಮಾಡಬೇಕು. ಇಲ್ಲಿ 1/4 ಇಂಚು ಗ್ಯಾಪ್ ಇಟ್ಕೊಳ್ಳಿ. ಅಂದರೆ ನಾನು ಇವಾಗ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ರಿಂಕಲ್ಸ್ ಬರಲ್ಲ. ಕ್ರಾಸ್ ಬೆಲ್ಟ್ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಹೇಳಿದ್ರೆ ನೋಡಿ, ರೆಡಿಲೇ ತೋರಿಸ್ತೀನಿ. ಎಷ್ಟಿದೆ? 3/4 ಇದೆ ನೋಡಿ, 3/4 ಇದೆ. 3/4ಗೆ ನಾನಿಲ್ಲಿ 3/4 ಇಂಚ್ ಆ್ಯಡ್ ಮಾಡ್ಕೊತೀನಿ. ಅಂದರೆ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈ ಸೈಡ್ ಎಷ್ಟಿದೆ? 2.1 ಇದೆ, ಸರಿನಾ? 2.1 ಇದೆ. ಅದಕ್ಕೂ ನಾನು ಎಷ್ಟು ತಗೋತೀನಿ? 3/4 ಇಂಚ್ ಆ್ಯಡ್ ಮಾಡ್ಕೋತೀನಿ. ಅಂದರೆ 2.9 ಆಗುತ್ತೆ, ಅಥವಾ 3. ಸರಿನಾ? ಸ್ಟ್ರೈಟಾಗಿ ಬಂದು ಇಲ್ಲಿಂದ ಏನು ಮಾಡಬೇಕು, ನೀವು ಕ್ರಾಸ್ ಲೈನ್ ಡ್ರಾ ಮಾಡಬೇಕು. ಹಾಗೆ ಈಗ ಟಕ್ಸ್ ಮಾರ್ಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನೋಡಿ, ನಾಲ್ಕು ಕಾಲು. ಈಗ ಈ ಸೈಡ್ 1 ಇಂಚು, 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅದೆರಡು ಸೇರಿಸಿದ್ರೆ 2/4, 0.4, 2/3ಗೆ ಮಾರ್ಕ್ ಮಾಡ್ಕೊಳ್ಳಿ. ಸರಿನಾ? ಹಾಗೆ ಇಲ್ಲಿ 5/4 ಇದೆ. 5/4ಅಲ್ಲಿ ಅರ್ಧ. ಇಲ್ಲಿ ಎಷ್ಟೇ ಇದ್ದರೂ, 5 ಇದ್ದರೂ ಅಥವಾ 6 ಇದ್ದರೂ ಅಥವಾ 4/4, 4.5 ಎಷ್ಟೇ ಇದ್ರೂ ಅದರಲ್ಲಿ ಅರ್ಧ ಮಾಡ್ಕೊಬೇಕು. ಅರ್ಧ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಮುಂದೆ ತಗೊಳ್ಳೋಣ. ಈ ಥರ ಇಲ್ಲಿಂದ ಈ ಲೈನಿಗೆ ಈ ಥರ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡಿ. ಈ ಥರ 1.5 ನೋಡಿ, ಈ ಥರ 1.5 ಇಂಚಿಗೆ ಡಿಸ್ಟೆನ್ಸ್ ಇರಬೇಕು. ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಂದ ಈ ಸೆಂಟರಿಗೆ ಈ ಥರ ಇಟ್ಕೊಂಡು ಹಿಂಗೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಹಾಗೆ ಈ ಸೆಂಟರಿಂದ ಈ ಲೈನಿಗೆ 1.5 ಇಂಚು
1.5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 9.25ಗೆ ಹಾಗೆ 2 ಇಂಚು ಮಾರ್ಜಿನ್. ಇದು ಫ್ರಂಟ್ ಪಾರ್ಟ್ ಕಟ್ಟಿಂಗ್. ಇದು ಸೈಜ್ ಬಂದು 30, 39 ಮತ್ತು 40 ಸೈಜ್. ನಾನಿಲ್ಲಿ ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿದ್ದೀನಿ. ಆ್ಯಂಡ್ 39, 40ಗೆ ಸೇಮ್ ಇದೇ ಥರ ಮೆಜರ್ಮೆಂಟ್ಗಳು ಬರುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಬೇಕಾದ್ರೆ ನಾವು ಹಾಕಿರ್ತೀವಿ ಅಲ್ವಾ, ಲೈನ್ನ ಬಿಟ್ಟು ಕಟ್ ಮಾಡ್ಕೊಳ್ಳಿ, ಆಗ ಸ್ಟಿಚ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ನೀವು ಇದೇ ಮೊದಲನೇ ಸಲ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಬೇರೆ ಎಲ್ಲ ವೀಡಿಯೋಸ್ಗಳನ್ನ ಚೆಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇರೆ ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.